ಅವಸ್ಥಾತ್ರಯಗಳು. ಮನುಷ್ಯ 3 ಅವಸ್ಥೆಯಲ್ಲಿ ಬದುಕಿದ್ದಾನೆ. ಈ 3 ಅವಸ್ಥೆಗಳು ನಮ್ಮ 3 ಗುಣದ ಮೇಲೆ ಈ ಅವಸ್ಥೆಗಳು, ಆ ಸ್ಥಿತಿ ನಮಗೆ ಉಂಟಾಗತ್ತೆ. ನಮಗೆ ಗೊತ್ತಿದ್ದ ಹಾಗೆ ನಮ್ಮಲ್ಲಿ ತಮೋಗುಣ ಇದೆ, ರಜೋಗುಣ ಇದೆ, ಸತ್ವಗುಣ ಇದೆ. ಈ 3 ಮೇಲೆ, ಈ 3 ಅವಸ್ಥೆಗಳಲ್ಲಿ ನಾವು ಬದುಕ್ತೀವಿ. ರಾತ್ರಿ ಮಲಗ್ತೀವಿ, ಸ್ವಲ್ಪ ಹೊತ್ತು ನಿದ್ದೆ ಬರಲ್ಲ, ಎಚ್ಚರನೇ ಇರುತ್ತೆ. ಈ ಅನುಭವ ಆಗಿದೆ ಎಲ್ರಿಗೂ. ತಕ್ಷಣ ನಿದ್ದೆ ಬರಲ್ಲ. ಎಚ್ಚರವನ್ನು ನಾವು ಗಮನಿಸ್ತೀವಿ, ಎಚ್ಚರದಲ್ಲಿದ್ದೀವಿ. ನಿಧಾನವಾಗಿ ಎಚ್ಚರದಿಂದ ನಿದ್ರೆಗೆ ಹೋಗ್ತೀವಿ. ಆಳವಾದ ನಿದ್ರೆಯಿಂದ ನಾವು ಕನಸಿಗೆ ಹೋಗ್ತೀವಿ. ಕನಸು, ನಿದ್ರೆ ಆಳವಾಗಿ ಸ್ವಲ್ಪ ಗಂಟೆಗಳಾದಮೇಲೆ ಎಚ್ಚರ ಆಗತ್ತೆ ಪುನಃ. ಅಂದರೆ ನಮಗೆಲ್ಲರಿಗೂ ಪ್ರತಿದಿನ ನಿದ್ರೆಯೂ ಅನುಭವಕ್ಕೆ ಬಂದಿದೆ, ಕನಸು ಅನುಭವಕ್ಕೆ ಬಂದಿದೆ, ಚೆನ್ನಾಗಿ ಪರಿಚಯ ಇದೆ, ಎಚ್ಚರವೂ ಪರಿಚಯ ಇದೆ. ಈ 3 ಅವಸ್ಥೆಗಳಲ್ಲಿ ಇರ್ತೀವಿ. ನಾವು ಬೆಳಗ್ಗೆ ಎದ್ದಾಗ ಏನೇ ಬದಲಾವಣೆ, ಪರಿವರ್ತನೆ, ಅರಿವು ನಮ್ಮಲ್ಲಿ ಆಗಬೇಕಾದ್ರೆ ನಿದ್ರೆನಲ್ಲಾಗಲ್ಲ, ಅದು ಕನಸಿನಲ್ಲಾಗಲ್ಲ, ಎಚ್ಚರದಲ್ಲೇ ಆಗೋದು. ಈ ಕನಸು ಅನ್ನೋದು ಒಂದು ಮಾಯೆಯ ಫ್ಯಾಂಟಸಿ ಥರ, ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಕನಸು. ನಿದ್ರೆ ಅನ್ನೋದು ಈ ತಮಸ್ಸು. ನಿದ್ರೆ ತಮಸ್ಸು, ಕನಸು ರಜಸ್ಸು. ಏನಾದರೂ ಬದಲಾವಣೆ ಆಗಬೇಕಾದ್ರೆ ಎಚ್ಚರದಲ್ಲೇ ಆಗಬೇಕು. ಸ್ವಲ್ಪ ಸತ್ವ ಇರೋದು ಎಚ್ಚರದಲ್ಲೇ. ನಾವು ಎದ್ದ ತಕ್ಷಣ ನಮ್ಮಲ್ಲಿ ಒಂದೊಂದು ಸತಿ ಕನಸು ಡಾಮಿನೆಂಟ್ ಆಗಿರುತ್ತೆ. ಎದ್ದ ತಕ್ಷಣ ನಾವು ಪೂರಾ ಎಚ್ಚರವಾಗಿರಲ್ಲ. ಕನಸು ನಮ್ಮನ್ನು ಓವರ್ ಪವರ್ ಮಾಡಿರುತ್ತೆ, ಆವರಿಸ್ಕೊಂಡಿರುತ್ತೆ. ಇಲ್ಲ, ಒಂದೊಂದು ಸತಿ ನಿದ್ರೆ ಆವರಿಸ್ಕೊಂಡಿರುತ್ತೆ. ನಿದ್ರೇನೂ ಇರುತ್ತೆ, ಕನಸೂ ಇರುತ್ತೆ. ಯಾವುದೋ ಒಂದು ಚೆನ್ನಾಗಿ ಆವರಿಸ್ಕೊಂಡಿರುತ್ತೆ ನಮ್ಮನ್ನು. ಇಡೀ ದಿವಸ ಅದರ ಪರಿಣಾಮ ಇರುತ್ತೆ. ಯಾವಾಗ ಕನಸು ನಮ್ಮನ್ನು ಆವರಿಸ್ಕೊಂಡಿರುತ್ತೆ, ಆವಾಗ ನಮ್ಮಲ್ಲಿ ರಾತ್ರಿಯೆಲ್ಲ ಎಚ್ಚರವೂ ಯಾವಾಗ ಕನಸಾಗಿದೆಯೋ ನಿದ್ರೆನೂ ಕನಸಾಗಿರುತ್ತೆ, ಮತ್ತು ಕನಸು ಕನಸಾಗಿರುತ್ತೆ. ಅಂದರೆ ಕನಸು, ನಿದ್ರೆಯೂ ಕನಸು, ಎಚ್ಚರವೂ ಕನಸು, ಮತ್ತು ಕನಸು ಕನಸು. ಒಂದೊಂದು ಸತಿ ನಿದ್ರೆಯೂ ನಿದ್ರೆ, ಕನಸೂ ನಿದ್ರೆ, ಎಚ್ಚರವೂ ನಿದ್ರೆ, ಆ ಥರ ಡಾಮಿನೇಟ್ ಮಾಡಿರುತ್ತೆ ನಮ್ಮಲ್ಲಿ. ಇಲ್ಲಿ ಸತ್ವವಿಲ್ವೇ ಇಲ್ಲ. ನಾವು ಎದ್ದಾಗ ಆ ರೀತಿ ಇದ್ದಾಗ ಮಂಪುರಿನಲ್ಲಿ ಇರ್ತೀವಿ. ಈ ಕಡೆ ನಿದ್ರೆನೂ ಅಲ್ಲ, ಕನಸು ಅಲ್ಲ, ಎಚ್ಚರ ಅಂತೂ ಅಲ್ವೇ ಇಲ್ಲ, ಎಲ್ಲೋ ಒಂಚೂರು ಎಚ್ಚರ, ಲೆಕ್ಕಕ್ಕೆ ಇಲ್ಲ. ಹಾಗಿದ್ದಾಗ ನಾವು ಬುದ್ಧಿ ಇರೋದ್ರಿಂದ ಮನುಷ್ಯರು ನಾವೊಂದು ಜಂಪ್ ತಗೋಬೋದು ಎಚ್ಚರಕ್ಕೆ. ಏನು ಮಾಡಬೇಕು? ಹಾಗಿದ್ದಾಗ ಧ್ಯಾನ ಮಾಡಿಬಿಡ್ಬೇಕು. ಆ ಧ್ಯಾನದಲ್ಲಿ ಮಾತ್ರ ಒಂದು ಎಚ್ಚರವಾದ ಸ್ಥಿತಿ ಸಿಗುತ್ತೆ. ಧ್ಯಾನ ಬೇಗ ಆಗತ್ತೆ. ಎದ್ದಿಲ್ಲ, ನೀವು ಯಾವುದರಲ್ಲೂ ಭಾಗವಹಿಸಿಲ್ಲ, ತಕ್ಷಣ ಈ ಸ್ಥಿತಿಯಿಂದ ಒಂದು ಲೀಪ್ ತಗೊಂಡು ದಿನಾಗಲೂ ಎದ್ದ ತಕ್ಷಣ ಮೆಡಿಟೇಷನ್ ಮಾಡಿಬಿಟ್ರೆ ಆ ಧ್ಯಾನದಲ್ಲಿ ತುರ್ಯಾವಸ್ಥೆ ಬೇಗ ಸಿಗುತ್ತೆ. ಅಂದರೆ ಇಲ್ಲಿ ಎಚ್ಚರದಲ್ಲೂ ಎಚ್ಚರ, ಇಲ್ಲೂ ಕನಸಿದೆ, ಇದು ಎಚ್ಚರ, ಇಲ್ಲೂ ಸ್ವಲ್ಪ ನಿದ್ರೆ ಇದೆ, ಇದು ಎಚ್ಚರ. ತುರ್ಯಾವಸ್ಥೆ ಇಸ್ ಕಾಂಬಿನೇಷನ್ ಆಫ್ ಕನಸು, ನಿದ್ರೆ, ಎಚ್ಚರ. ಎಲ್ಲದರಲ್ಲೂ ಎಚ್ಚರ ಇರುತ್ತೆ. ಇಲ್ಲಿ ಶಿವ ಒಂದು ತಟಸ್ಥವಾದ ಸ್ಥಿತಿ ನಮ್ಮಲ್ಲಿ. ಆ ನಿದ್ರೆ ಶಿವನಾಗಿ ತಟಸ್ಥ ಸ್ಥಿತಿ ಬರುತ್ತೆ. ಆಮೇಲೆ ವಿಷ್ಣು ಪರಿಪಾಲನಾ ಶಕ್ತಿ ಅಲ್ವಾ. ವಿಷ್ಣು ನಮ್ಮಲ್ಲಿ ಒಂದು ವಿನೋದ ಲೀಲೆಯಾಗಿ ಪ್ಲೇಫುಲ್ ಮೂಡ್ ಇರುತ್ತೆ. ಜೊತೆಗೆ ಬ್ರಹ್ಮ ಸಾಕ್ಷಿಯಾಗಿ. ಅಂದರೆ ಈ 3 ಸ್ಥಿತಿಯು ಕೂಡ ಎಚ್ಚರದಲ್ಲಿರೋದ್ರಿಂದ ಈ 3 ಶಕ್ತಿಗಳನ್ನು ನಾವು ಫೀಲ್ ಮಾಡ್ತೀವಿ ಮೆಡಿಟೇಷನ್ನಲ್ಲಿ. ಆಮೇಲೆ ಅರಿವು ಉಂಟಾಗುತ್ತೆ. ಈ ಎಚ್ಚರದಲ್ಲಿ ಅರಿವಾಗತ್ತೆ, ಅವೇರ್ನೆಸ್ಸು. ಆಮೇಲೆ ಈ ಧ್ಯಾನದಿಂದ ಹೊರಗೆ ಬಂದಮೇಲೆ ನಾವು ಮೆಡಿಟೇಟಿವ್ ಮೂಡಲ್ಲಿರ್ತೀವಿ. ಇಡೀ ದಿವಸ ನಾವು ಯಾವುದೇ ಪಾತ್ರಗಳನ್ನು ತಗೋಬೇಕಾದ್ರೆ ಆ ಅರಿವಲ್ಲೇ ಮಾಡ್ತೀವಿ. ಎಲ್ಲವೂ ಅರಿವಲ್ಲೇ ಆಗತ್ತೆ. ಎಚ್ಚರದಲ್ಲಿ ಉಂಟಾದ ಅರಿವಿಂದ ಇಡೀ ದಿವಸ ನಾವು ಸ್ಪೆಂಡ್ ಮಾಡ್ತೀವಿ. ಮೋಸ್ಟ್ಲಿ ಈ ಥರ ಆಗಲ್ಲ. ಏನಾಗುತ್ತೆ, ನಾವು ಎದ್ದ ತಕ್ಷಣ ಯಾವುದೋ ಒಂದು ಮುಂಪುರಿನಲ್ಲಿ ಇರ್ತೀವಲ್ಲ, ಇಮ್ಮಿಡಿಯೇಟಾಗಿ ನಮ್ಮ ಒಂದು ಅಹಂಕಾರದ ಪಾತ್ರಕ್ಕೆ ಒಂದು ಪರಕಾಯ ಪ್ರವೇಶ ಮಾಡಿಬಿಡ್ತೀವಿ. ಇದೇ ಯೂಶಲಿ ಆಗೋದು. ಎದ್ದ ತಕ್ಷಣ ನಿಮ್ಮ ಪಾತ್ರ ಕಾಯ್ತಾ ಇರುತ್ತೆ, ಪರಕಾಯ ಪ್ರವೇಶ ಮಾಡಿಬಿಡ್ತೀರ. ನಾವು ಹೇಳ್ತೀವಿ
ನದಿನಲ್ಲಿ, ಗಂಗಾ ನದಿನಲ್ಲಿ ಸ್ನಾನ ಮಾಡಿ ಎಲ್ಲ ಪಾಪ ತೊಳ್ಕೊಂಡೆ ಅಂದ್ರೂ ಆಚೆ ಬಂದ ತಕ್ಷಣ ನೀವು ಕಟ್ಟಿಟ್ಟಿದ್ದೆಲ್ಲ ಕರ್ಮಗಳು ಅಲ್ಲಿ ಕೂತಿರುತ್ತೆ ಇದ್ರ ಗಿಡದ ಮೇಲೆ ಬಂದು ಪುನಃ ನಮ್ಮ ಮೇಲೆ ಬೇತಾಳದ ಥರ ನಮ್ಮ ಬರುತ್ತೆ ಅಂತ. ಆ ಥರ ನಿದ್ರೆ ಮಾಡೋಕ್ಕೆ ಮುಂಚೆ ಎಲ್ಲ ಕರ್ಮಗಳನ್ನು ಪಕ್ಕಕ್ಕಿಟ್ಟು ಮಲಗಿರ್ತೀರಾ. ಎದ್ದ ತಕ್ಷಣ ಅದು ಕಾಯ್ತಾ ಇರುತ್ತೆ. ಕಾಯ್ತಾ ಇರುತ್ತಲ್ಲ, ನಮ್ಮ ಎಲ್ಲ ಶಬ್ದ ಸ್ಪರ್ಶ ರೂಪರ ಸಗಂಧಗಳ ವಾಸನೆಗಳು ಕಾಯ್ತಾ ಇರುತ್ತೆ. ಅಹಂಕಾರನೇ ಅದು ಕಾಯ್ತಾ ಇದ್ದಾಗ ಅದು ಪರಕಾಯ ಪ್ರವೇಶ ಆಗ್ಬಿಡುತ್ತೆ. ತಕ್ಷಣ ನಾನಿದು ಅಂತ ಸಿಕ್ಕಾಕೊಂಡ್ಬಿಡ್ತೀವಿ. ಆವಾಗ ಇಡೀ ದಿವಸ ಅಹಂಕಾರದಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮ ಕನಸುಗಳೆಲ್ಲ ನಮ್ಮ ನಾಳೆಗಳು, ನಮ್ಮ ನಿದ್ರೆಗಳೆಲ್ಲ ನಮ್ಮ ನೆನ್ನೆಗಳು. ಇವತ್ತು ಎಚ್ಚರ ಎಷ್ಟಿರಕ್ಕೆ ಸಾಧ್ಯ? ಎಲ್ಲೋ ಅಲ್ಪ ಸ್ವಲ್ಪ ಆವಾಗವಾಗ ಎಚ್ಚರ, ಇಲ್ಲದೆ ಇದ್ರೆ ಎಚ್ಚರವೇ ಇಲ್ಲ. ಯಾವುದೋ ಒಂದು ರೀತಿ ಅನ್ಕಾನ್ಷಿಯಸ್ ಆಗಿ, ಅನ್ಅವೇರ್ನೆಸ್ ಆಗಿ ಜೀವನ ಮಾಡ್ತಾ ಇರ್ತೀವಿ. ಹೆಚ್ಚು 90% ಜನ ಇದೇ ಥರನೇ. ಎದ್ದ ತಕ್ಷಣ ಪರಕಾಯ ಪ್ರವೇಶ ಮಾಡ್ಕೊಂಡ್ಬಿಡೋದು. ನಾನಿದು ಅಂತ ಐಡೆಂಟಿಫೈ ಮಾಡ್ಕೊಂಡ ತಕ್ಷಣ ನಮ್ಮ ಬಾಡಿಗೆ ಇಂದ್ರಿಯಗಳ ಕರ್ಮಗಳು ಬಂದು ಅವಕ್ಕೊಂಡ್ಬಿಡುತ್ತೆ. ಮತ್ತೆ ಆ ಪಾತ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದ್ರ ಬದಲು ಎದ್ದ ತಕ್ಷಣ ಮೆಡಿಟೇಷನ್ ಮಾಡೋದು ಒಳ್ಳೆಯದು. ಇಲ್ಲ, ಸ್ವಲ್ಪ ಹೊತ್ತು ಓಂಕಾರದ ಮೌನಕ್ಕೆ ಹೋಗೋದು ಒಳ್ಳೆಯದು. ಎಲ್ಲರಿಗೂ ಬೆಳಗ್ಗೆ ಹೇಳೋದು ಓಂಕಾರ ಉಪಾಸನೆಯನ್ನು ಮಾಡಿ ಅಂತ. ಯಾಕೆ ಅಂದರೆ ಈ ಅವೇರ್ನೆಸ್ ಬೇಕು ನಮಗೆ. ಒಟ್ಟಲ್ಲಿ ಅಹಂಕಾರಕ್ಕೆ ಅದು ವಿರುದ್ಧ, ಅಹಂಕಾರಕ್ಕೆ ವಿರೋಧ ಹೋದ್ರೇನೆ ನಮ್ಗೆ ಅವೇರ್ನೆಸ್ ಸಿಗೋದು. ಅದರಿಂದ ಈ ಅವೇರ್ನೆಸ್ ಎಲ್ಲಿ ಸಿಗುತ್ತೆ ಅಂದರೆ ಹೇಳ್ತಾರೆ, ಒಂದು ಸೈಲೆನ್ಸ್ ಈಸ್ ದಿ ಸ್ಪೇಸ್ ವೇರ್ ಯು ಆರ್ ಅವೇರ್ ಅಂತ. ಆ ಸೈಲೆನ್ಸ್ಗೆ ಹೋಗಬೇಕು. ಸ್ವಲ್ಪ ಹೊತ್ತಾದರೂ ಓಂಕಾರ ಹೇಳಿದಾಗ, ಓಂಕಾರ ಆ ನಾದ ಬಂದಿರೋದೇ ಮೌನದಿಂದ, ಓಂ ಅಂತ ಹೇಳಿದಾಗ ಆ ಸೈಲೆನ್ಸ್ಗೆ ಕರ್ಕೊಂಡು ಹೋಗುತ್ತೆ. ಸ್ವಲ್ಪ ಹೊತ್ತು ಓಂಕಾರ ಜಪ ಮಾಡಿದರೆ ಆ ಮೌನಕ್ಕೆ ಹೋದಾಗ ಅರಿವು ಉಂಟಾಗುತ್ತೆ. ಆ ಅರಿವಲ್ಲಿ ಇಡೀ ದಿವಸ ಇರ್ಬೋದು. ಒಂದು ಸಮಾಧಿಗೆ ಹೋಗಬೇಕು, ಇಲ್ಲ ಅದಾಗಲಿಲ್ಲ ತುರ್ಯಾವಸ್ಥೆ ಓಂಕಾರೋಪಾಸನೆ ಮಾಡಬೇಕು, ಅದೂ ಆಗಲಿಲ್ಲ ಓಂಕಾರಾವಸ್ಥೆಯಲ್ಲೂ ಮೌನ ಸಿಕ್ಕಲಿಲ್ಲ ಅಂದಾಗ ಪಂಚೋಪಚಾರ ಸೇವೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳೆಲ್ಲವೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಳ್ಳೋದು. ನಾವು ಆ ಸಮರ್ಪಣೆ ಮಾಡಿಕೊಂಡಾಗ ನಮ್ಮ ಇಂದ್ರಿಯಗಳೆಲ್ಲ ಸ್ತಬ್ಧವಾಗುತ್ತೆ, ಎಲ್ಲ ಒಳಮುಖವಾಗುತ್ತೆ. ಆ ಒಳಮುಖವಾದಾಗ ಒಂದು ಏಕಾಗ್ರತೆ ನಮ್ಮಲ್ಲಿ, ಆ ಒಂದು ಸಂಕೀರ್ಣ ಒಂದು ಭಾವನೆ ಬರುತ್ತೆ, ಆ ಇಂಟಿಗ್ರೇಟೆಡ್ ಫೀಲಿಂಗ್ ಬರುತ್ತೆ. ಅದರಲ್ಲಿ ನಾವು ಹೇಳೋದು ಶಬ್ದ, ಒಂದು ಒಳ್ಳೆ ಘಂಟಾನಾದ ಮನೆಯಲ್ಲಿ, ಸ್ಪರ್ಶ ರುದ್ರಾಕ್ಷಿಯನ್ನು ಕೈಯಲ್ಲಿ ಮುಟ್ಟೋದು ಅಥವಾ ಒಂದು ಶ್ರೀಚಕ್ರವನ್ನು ಮುಟ್ಟೋದು, ಆ ಒಂದು ಸ್ಪರ್ಶ, ರೂಪ ದೀಪ ಹಚ್ಚಿಡೋದು, ರಸ ಒಳ್ಳೆ ಶಿವಹಾರ ಅಂತ ನಾಮ ಹೇಳೋದು ಅಥವಾ ಒಳ್ಳೆ ಸಾತ್ವಿಕ ಆಹಾರನ ನೈವೇದ್ಯ ಮಾಡಿ ತಿನ್ನೋದು, ರಸಗಂಧ ಒಳ್ಳೆ ಸುವಾಸನೆ ಇರೋ ಹೂಗಳು, ತಾಜಾ ಹೂವು, ಜೀವಂತವಾಗಿರೋ ಹೂವು ಮತ್ತು ಊದ್ಕಡ್ಡಿ ಹಚ್ಚಿ ಸ್ವಲ್ಪ ಹೊತ್ತು ಆಂಬಿಯನ್ಸ್ನ ಕ್ರಿಯೇಟ್ ಮಾಡಿಕೊಂಡು, ಇದೆಲ್ಲ ಅಹಂಕಾರಕ್ಕೆ ವಿರುದ್ಧ. ನಾವು ಈ ಅಹಂಕಾರಕ್ಕೆ ವಿರುದ್ಧ ಹೋಗಲೇಬೇಕು, ಅದನ್ನು ವಿರೋಧ ಮಾಡಲೇಬೇಕು. ಸ್ವಲ್ಪ ಹೊತ್ತು ಕೂತಿದ್ದಾಗ ಒಂದು ಅರಿವು ಉಂಟಾಗುತ್ತೆ. ಅವಾಗ ಅಹಂಕಾರನ ಎಲ್ಲಂದ್ರಲ್ಲಿಟ್ಟಿರ್ಬೋದು, ನಮ್ಮ ಪಾತ್ರಗಳನ್ನು ಯಾವಾಗ ಬೇಕಾದ್ರೆ ಆವಾಗ ಉಪಯೋಗಿಸ್ಕೋಬೋದು. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ನಮ್ಗೆ 2 ಕಣ್ಣು ತೆಗೆದ ತಕ್ಷಣ ಪ್ರಪಂಚದಲ್ಲಿ ಇರ್ತೀವಿ, ಎಚ್ಚರವಾಗಿರ್ತೀವಿ. ಆದರೆ ಅರಿವಿರಲ್ಲ. ಆ ಎಚ್ಚರವೇ ಅಲ್ಲ, ಸುಮ್ಮನೆ ಎದ್ದಿರ್ತೀವಿ ಪ್ರಪಂಚಕ್ಕಷ್ಟೇನೇನೆ. ಈ ಕಣ್ಣು ಮಾಯಾ ಕಣ್ಣು, ಈ ಕಣ್ಣು ಅಜ್ಞಾನದ ಕಣ್ಣು. ಆದರೆ ಅರಿವಿನ ಕಣ್ಣು ಅಂತಿದೆ. ಆ ಅರಿವು ಬಂದಾಗಲೇ 3ನೇ ಕಣ್ಣು ತೆಕ್ಕೊಳ್ಳೋದು. ಆಗಲೇ ನಮಗೆ ಸೂಕ್ಷ್ಮಗಳು ಕಾಣೋದು, ಇನ್ಸೈಟ್ ನಮಗೆ ಬರೋದು, ನಮಗೇನೋ ವಿಶೇಷವಾದದ್ದು ಗೊತ್ತಾಗೋದು, ಅರಿವು ಅಂತ. ಹೀಗೆ ಆ ಅರಿವಲ್ಲೇನೆ ನಾವು ಏನಿದ್ರೂ ಉಪನಿಷತ್ತು ವೇದ ಇದೆಲ್ಲ ಓದಿದ್ರೆ ಅರಿವಲ್ಲಿ ನಮ್ಮ ಜೀವನಕ್ಕೆ ರಿಲೇಟ್ ಮಾಡ್ಕೊಳ್ಳೋಕೆ ಸಾಧ್ಯ. ಈ 2 ಕಣ್ಣಿಂದ ಏನೂ ಅರ್ಥ ಆಗಲ್ಲ. ಈ 2 ಕಣ್ಣಿಂದ ಏನೂ ಅರ್ಥ ಆಗಲ್ಲ, ಬರೀ ಮಾಯೆ ಬರುತ್ತೆ ಅಥವಾ ಅಜ್ಞಾನ ಒಂದಿಷ್ಟು ಬರುತ್ತೆ ತಲೆಗೆ. ಆದರೆ ಅರಿವಿನ ಕಣ್ಣಲ್ಲಿ ನೋಡಿದಾಗ ನಾವು ಭಗವದ್ಗೀತೆ ಇರ್ಬೋದು, ದೇವಿ ಭಾಗವತ ಅದರಲ್ಲಿ ತಗೊಂಡ್ರೆ ನೋಡ್ಬೋದು ಹೇಗೆ ನಾರಾಯಣ ಯೋಗ ನಿದ್ರೆಯಲ್ಲಿದ್ದಾಗ ಅವನ ಕಿವಿಯ ಮಲದಿಂದ ಆ ತಮೋಗುಣದ ರಾಕ್ಷಸರು ಮಧುಕೈಟವರು ಹುಟ್ಕೊಂಡ್ರು ಅಂತ. ಇದನ್ನು ನಾವು ನೋಡಿದ್ದೀವಿ, ಕೇಳಿದ್ದೀವಲ್ವಾ. ಸುಮ್ಮನೆ ಹಾಗೆ ಅನ್ಕೊಂಡ್ಬಿಡ್ತೀವಿ. ನಮ್ಮಲ್ಲಿ ತಮೋಗುಣ ಇದ್ದಾಗ ನಾವು ಬಹಳ ಜಡವಾಗಿರ್ತೀವಿ. ಆ ಜಡ ಸ್ವಭಾವ ಯಾವಾಗಲೂ ನಿದ್ರಾ ಸ್ವಭಾವ. ನಮ್ಮ ನಿದ್ರೆ ಮಾಡದೇ ಇದ್ರೂ ನಿದ್ರೆಲಿದ್ದಂಗೆ ಓಡಾಡ್ತಿರ್ತೀವಿ. ಜಡ ಅದು ರಾಕ್ಷಸ ಸ್ವಭಾವ. ಅದು ನಿಜವಾದ ಒಂದು ಕರ್ಮ, ಅದೇ ಒಂದು ಶಾಪ. ಹಾಗೇನೆ ನಮ್ಮಲ್ಲಿ ರಜಸ್ಸು ಜಾಸ್ತಿ ಇದ್ದಾಗ ರಜೋಗುಣದ ದೇವತೆಗಳನ್ನೆಲ್ಲ ದೇವಿ ಆ 3 ಅವತಾರ ತಗೊಂಡಾಗ, ಕಾಳಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅವತಾರದಲ್ಲಿ ಆ ಮಹಿಷಾಸುರನ ಕೊಂದು ಅವನು ರಜೋಗುಣದ ಒಂದು ಸ್ವಭಾವ. ನಮ್ಮಲ್ಲಿ ರಜೋಗುಣ ಜಾಸ್ತಿ ಇದ್ದಾಗ ಒಂದು ರೀತಿ ಚಂಚಲ ಸ್ವಭಾವ ಇರುತ್ತೆ.
ತಮೋ ಗುಣದಲ್ಲಿ ಜಡತ್ವ ಇರುತ್ತೆ, ಆದರೆ ಸತ್ವಗುಣದಲ್ಲಿ ಆ ಚಂಚಲತೆನೂ ಇರಲ್ಲ, ಆ ಜಡತ್ವನೂ ಇರಲ್ಲ, ಫ್ಲೆಕ್ಸಿಬಿಲಿಟಿ ಇರುತ್ತೆ. ಆ ಫ್ಲೆಕ್ಸಿಬಿಲಿಟಿ ಆವರಿಸ್ಕೊಳ್ಳೋ ಶಕ್ತಿ. ಅದಕ್ಕೆ ಹೇಳೋದು, ಪ್ರಕೃತಿನಲ್ಲೂ ಅಷ್ಟೇ ಸಾಲಿಡ್ ಏನಿದೆ ಅದು ತಮಸ್ಸು, ಲಿಕ್ವಿಡ್ ಏನಿದೆ ಅದು ರಜಸ್ಸು, ಆವಿಯಾಗಿ ಆವರಿಸ್ಕೊಳ್ಳೋದೇ ಸತ್ವ. ಆ ರೀತಿ ಗುಣಗಳು ನಮ್ಮಲ್ಲೂ ಕೂಡ ಇದೆ. ಹಾಗೆ ನಾವು ದೇವಿ ಭಾಗವತದಲ್ಲಿ ಶುಂಭ ನಿಶುಂಭರ ವಧೆ ಆಗಿದ್ದು ಸತ್ವಗುಣ ಜಾಸ್ತಿ ಇರೋ ಭಂಡಾಸುರ ಅವ್ರನ್ನೆಲ್ಲ 3ನೇ ಇದರಲ್ಲಿ ಚರಿತ್ರೆಯಲ್ಲಿ ದೇವಿ ಹರಣ ಮಾಡ್ತಾಳೆ. ಹೀಗೆ ಇದನ್ನೆಲ್ಲ ನೋಡಿದಾಗ ಅದ್ಯಾವುದು ಬೇರೆ ಕಥೆ ಅಲ್ಲ, ನಮ್ಮಲ್ಲೇ ನಡೆಯುವಂಥ ಕತೆ. ತಮೋಗುಣದಲ್ಲಿ ಇಂಥ ರಾಕ್ಷಸರು, ರಜೋಗುಣದಲ್ಲಿ ಇಂಥ ರಾಕ್ಷಸರು. ಸತ್ವ ಪ್ರಧಾನವಾದರೆ ಕೆಲವು ಇನ್ನೂ ರಾಕ್ಷಸರು ಇರ್ತಾರೆ, ಅವನ್ನೆಲ್ಲ ನಿವಾರಣೆ ಮಾಡಬೇಕು. ತ್ರಿಗುಣಾತೀತ ಅಂದರೆ 4ನೇ ಗುಣ ಬಂದ್ಬಿಡಲ್ಲ, ಈ 3 ಗುಣನೂ ಅಂಟ್ಕೊಳ್ಳದೆ ಇರೋ ಸ್ಥಿತಿ ಅಂತ. ಆ ಅವಸ್ಥೆ ಏನು? ತ್ರಿ ಅವಸ್ಥೆಯಿಂದ ಮೇಲೆ ಹೋಗಿದ್ದು, ಆ ಅವಸ್ಥಾತ್ರಯವನ್ನು ದಾಟಿದ್ದು ಅಂದರೆ ಈ 3 ಅವಸ್ಥೆಯು ನಮ್ಮನ್ನು ಅಂಟ್ಕೊಳ್ಳದೆ ಇರೋ ತುರ್ಯಾವಸ್ಥೆ ಅಂತ ಅರ್ಥ. ಹೀಗೆ ನಾವು ನೋಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ವಾಚ್ ಮಾಡಿ ಬೇಕು. ಒಂದೊಂದು ಸತಿ ನಿಮ್ಗೆ ಅನುಭವ ಆಗಿದೆ ಅನ್ಸುತ್ತೆ, ಕಷ್ಟ ಬಂದಾಗ, ದುಃಖ ಬಂದಾಗ, ನಮ್ಮಲ್ಲಿ ಏನೋ ಒಂದು ವಿಚಿತ್ರವಾದ ದುಃಖ, ಕಷ್ಟ ಇದೆಲ್ಲ ಬಂದಾಗ ನಾವು ಪರಮಾತ್ಮನ ಜ್ಞಾಪಿಸ್ಕೊಳ್ಳೋದಿರಲಿ, ಏನೂ ಬೇಡ ನಮಗೆ ಅನ್ಸುತ್ತೆ. ಗುರುಗಳು ಬೇಡ, ಜ್ಞಾನ ಬೇಡ, ವಿಚಾರ ಬೇಡ, ಯಾವುದು ಪುಸ್ತಕ ಓದೋದು ಬೇಡ, ಒಂದು ಪೂಜೆ ಮಾಡೋದು ಬೇಡ, ಸಹಸ್ರನಾಮ ಏನು, ಅಯ್ಯೋ ನಮ್ಮದೇ ನಮಗೆ ಸಾಕಾಗಿದೆ, ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು, ನನಗೆ ದೇವರು ಬೇಡ, ದೇವಸ್ಥಾನವೂ ಬೇಡ, ಗುಡ್ಡನೂ ಬೇಡ, ಗುರುಗಳು ಬೇಡ, ಯಾರೂ ಬೇಡ. ಯಾಕೆ ಅಂದರೆ ಅದು ತಮಸ್ಸು. ಆ ರೀತಿ ನಾವು ಕಷ್ಟದಲ್ಲಿದ್ದಾಗ ಬಹಳ ತಮಸ್ಸದಲ್ಲಿ ನಿದ್ರೆ, ಅದು ಒಂಥರ ನಿದ್ರೆ, ಅದು ನಮ್ಮನ್ನು ಎಲ್ಲಿಗೂ ಹೋಗಕ್ಕೆ ಬಿಡಲ್ಲ, ಅದನ್ನು ಹಿಡ್ಕೊಂಡ್ಬಿಡುತ್ತೆ ನಮ್ಮನ್ನು. ಎಷ್ಟೋ ಸತಿ ಕಷ್ಟ ಇರೋರು ಬರಲ್ಲ, ಯಾಕೆಂದ್ರೆ ನಮ್ಗೆ ಸಾಕಾಗಿದ್ದೀವಿ, ತುಂಬ ಕಷ್ಟ ಬಂದಿದೆ, ನಾವು ಬರೋಕ್ಕಾಗಲ್ಲ ಅಂತ. ಅದೇ ನಾವು ಸುಖವಾಗಿದ್ದಾಗ, ಆನಂದವಾಗಿದ್ದಾಗ, ಖುಷಿಯಾಗಿದ್ದಾಗ, ನಮ್ದೆಲ್ಲ ನಡೀತಾ ಇದ್ದಾಗ, ಮೈ ಮರೆತಿದ್ದಾಗ ದೇವ್ರನ್ನ ಮರ್ತು ಬಿಡ್ತೀವಿ. ಬಹಳ ಸಂತೋಷವಾಗಿದ್ದಾಗಲೂ ಗುಡ್ಡಕ್ಕೆ ಬರಲ್ಲ, ಗುರು ಬೇಡ, ಜ್ಞಾನ ಬೇಡ, ನಾವು ಮೈ ಮರೆತು ಬಿಡ್ತೀವಿ. ಅಂದರೆ ನಾವೇ ಅದನ್ನು ಬಿಟ್ಟು ಬಿಡ್ತೀವಿ. ಕಷ್ಟ ಇದ್ದಾಗ ಅದು ನಮ್ಮನ್ನು ಬಿಡಿಸುತ್ತೆ ದೇವ್ರನ್ನ, ನಾವು ಸುಖ ಇದ್ದಾಗ ನಾವೇ ದೇವ್ರನ್ನ ಮರೆತು ಬಿಡ್ತೀವಿ. ಈ ರೀತಿ ಎರಡೂ ಕೂಡ ಒಂದು ಮಾಯೆ. ಅದರಿಂದ ಒಂದು ಧನ್ಯತೆಯಿಂದ ನಾವು ತುಂಬ ಖುಷಿಯಾಗಿದ್ದಾಗ, ಧನ್ಯರಾಗಿದ್ದರೆ ನಾವು ಅರಿವಲ್ಲಿರ್ತೀವಿ. ತುಂಬ ದುಃಖವಾಗಿದ್ದಾಗ ಹೊಂದಿಕೊಂಡು ಪ್ರತಿಕ್ಷಣ ಹೊಂದಾಣಿಕೆನೇ ಪೂಜೆ ಆಗಿಬಿಟ್ರೆ ಆವಾಗ ಅರಿವಾಗಿ ಬಂದ್ಬಿಡ್ತೀವಿ. ಇದನ್ನು ಇಂಟ್ರಾಸ್ಪೆಕ್ಷನ್ನು ಈ ಅವಸ್ಥಾತ್ರಯದಲ್ಲಿ ಬಹಳ ಮುಖ್ಯ. ಯಾವ ಅವಸ್ಥೆನಲ್ಲಿ ನಾವಿದ್ದೀವಿ ಅಲ್ಲಿಂದ ಹೇಗೆ ಎಚ್ಚರ ಆಗೋದು, ಆ ಅರಿವನ್ನು ಪಡೆಯೋದು. ಎಚ್ಚರದಲ್ಲಿ ಮಾತ್ರ ಅರಿವಾಗೋದು. ಅದರಿಂದ ಆ ನಿದ್ರಾವಸ್ಥೆ, ಕನಸು ಅವಸ್ಥೆ ಸುಮ್ಮನೆ ಮಲ್ಕೊಂಡ್ರೆ ಬರೋದಲ್ಲ, ಅದು ಎದ್ದಿದ್ರೂ ಕೂಡ ಇರುತ್ತೆ ಆ ಅವಸ್ಥೆ, ತಮೋಗುಣ, ರಜೋಗುಣ. ಅದರಿಂದ ಹೇಗೆ ನಾವು ಸತ್ವಕ್ಕೆ ಬಂದು ಅರಿವನ್ನು ಮೇಂಟೈನ್ ಮಾಡೋದು, ಟು ರಿಟೈನ್ ದಟ್ ಅವೇರ್ನೆಸ್ ಯಾವಾಗಲೂ. ಅದಕ್ಕೆ ಬೇಕಾಗಿರೋದು ಇಂಟ್ರಾಸ್ಪೆಕ್ಷನ್ ಅನ್ಬಹುದು, ಅಥವಾ ನಾವು ನಿಧಿಧ್ಯಾಸನ ಅನ್ಬೋದು, ಅನುಷ್ಠಾನ ಅನ್ಬೋದು, ಸ್ವಾಧ್ಯಯನ ಅನ್ಬೋದು. ನಮ್ಮನ್ನು ನಾವು ಗಮನಿಸ್ಕೊಳ್ಳೋದು ಅಂತ ಒಂದು ದಿನ ನೀವು ಗಮನಿಸ್ಕೊಂಡ್ರೆ, ವಾಚ್ ಮಾಡಿದ್ರೆ ಗೊತ್ತಾಗತ್ತೆ ಎಷ್ಟು ಯಾಂತ್ರಿಕವಾಗಿ ಜೀವನ ನಾವು ಮಾಡ್ತೀವಿ, ಎಷ್ಟು ನಾವು ಅಭ್ಯಾಸದ ಮೇಲೆ ಸುಮ್ಮನೆ ಯಾರಿಗೋಸ್ಕರನೋ ಅಥವಾ ಮೆಕ್ಯಾನಿಕಲ್ ಆಗಿ ಮಾಡ್ತೀವಿ. ಅಂದರೆ ಈವನ್ ಸೈನ್ಸು ಕೂಡ ಒಪ್ಕೊಂಡ್ಬಿಟ್ಟಿದೆ. ಅದನ್ನು ಒಪ್ಕೊಂಡ್ಬಿಟ್ಟು ಮನುಷ್ಯ ಏನು ಅಂತ ಡಿಸೈಡ್ ಮಾಡಬೇಕಾದ್ರೆ ಅವರು ಪ್ರಯೋಗ ಮಾಡ್ತಾ ಇರೋದೆಲ್ಲ ಪ್ರಾಣಿಗಳ ಮೇಲೆ. ಸೈನ್ಸ್ ಹೇಳುತ್ತೆ ಮನುಷ್ಯ ಒಂದು ಪ್ರಾಣಿ ಅಂತ ಹೇಳುತ್ತೆ. ಈ ಪ್ರಾಣಿನ, ಮನುಷ್ಯ ಪ್ರಾಣಿನ ಈ ಥರ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಇವನು ಹೀಗೆ ಅಂತ ಕನ್ಕ್ಲೂಡ್ ಮಾಡ್ತೀನಿ ಅಂತ, ಇಲಿ, ನಾಯಿ, ಬೆಕ್ಕು, ಕೋತಿ ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಮನುಷ್ಯ ಏನು ಅಂತ ಹೇಳುತ್ತೆ ಸೈನ್ಸ್. ಆದರೆ ನಮ್ಮ ಧರ್ಮ ಏನು ಹೇಳುತ್ತೆ? ಪ್ರಾಣಿನಲ್ಲೂ ಪ್ರಾಣಿ ಇಲ್ಲ, ದೇವರಿದ್ದಾನೆ. ಮರದಲ್ಲೂ ದೇವರಿದ್ದಾನೆ, ಎಲ್ಲ ಕಡೆನೂ ದೇವರಿದ್ದಾನೆ. ಮನುಷ್ಯನಲ್ಲಿ ದೇವರು ಜಾಸ್ತಿ ಭಾಗ ಇದ್ದಾನೆ, ಮನುಷ್ಯನಲ್ಲಿ ದೇವರು ಕಾಣಿಸ್ಕೊಳ್ತಾನೆ. ಇದೇ ಧರ್ಮಕ್ಕೂ ಮತ್ತೆ ವಿಜ್ಞಾನಕ್ಕೂ ಇರುವ ಒಂದು ದೊಡ್ಡ ವ್ಯತ್ಯಾಸ. ನಮಗೊಂದು ಸತ್ಯ ಗೊತ್ತಾಗಬೇಕು. ನಾನು ಎಷ್ಟು ಅರಿವಲ್ಲಿದ್ದೀನಿ ಅಷ್ಟೇ ನಾ ಬದುಕೋದಕ್ಕೆ ಸಾಧ್ಯ. ಇದು ನನ್ನ ಸತ್ಯ, ನನಗೆ ಗೊತ್ತಾಗಬೇಕು. ನಾನು ಎಷ್ಟು ಎಚ್ಚರದಲ್ಲಿ ಎಷ್ಟು ಅರಿವಿನಲ್ಲಿದ್ದೀನಿ ಅಷ್ಟೇ ಬದುಕಕ್ಕೆ ಸಾಧ್ಯ. ನಾನು ಬರೀ ಉಸಿರಾಡಿಕೊಂಡು ಜೀವನ ಮಾಡಿ ಮುಗಿಸ್ಬಿಡ್ಬಾರ್ದು. ಐ ಶುಡ್ ನಾಟ್ ವೆಜಿಟೇಟ್. ನಾನು ಹಾಗೆ ಮಾಡಬಾರ್ದು. ಜೀವನನೇ ದೇವರು ಅಂತ ಅಂದ್ಕೊಂಡಿರೋಳು ನಾನು ಜೀವಿಸಬೇಕು, ಅರಿವಲ್ಲಿ ಜೀವಿಸಬೇಕು. ಆಗ ಇದನ್ನ ಒಂದು ಪ್ಯಾರಡೈಸ್, ಸ್ವರ್ಗ ಮಾಡಬಹುದು, ದೇವರನ್ನ ಇಲ್ಲಿಗೆ ಕರೆದು ಬಿಡಬಹುದು ಅನ್ನೋ ಭಾವನೆ ಬರಬೇಕು. ಅರಿವು ಅಂದ್ರೇನು? ಅರಿವಿನ ಸ್ವಭಾವ ಆನಂದ. ಅರಿವೆಲ್ಲಿದೆ ಅಲ್ಲಿ ಆನಂದ. ಅರಿವು ಹೆಚ್ಚಿದ್ರೆ ಹೆಚ್ಚು ಆನಂದ. ಆವಾಗ ನಮಗೆ ಗೊತ್ತಾಗತ್ತೆ, ಅರಿವಿದ್ದಾಗ, ಆನಂದ ಇದ್ದಾಗ, ಆನಂದಕ್ಕೆ ಯಾವ್ದು ತೊಂದರೆ ಕೊಡ್ತಾ ಇದೆ,
ಯಾರ್ಯಾರು ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲವನ್ನೂ ತ್ಯಜಿಸ್ತೀವಿ. ಯಾವ್ಯಾವುದು ನಮ್ಮ ಆನಂದಕ್ಕೆ ತೊಂದರೆ ಕೊಡ್ತಾ ಇರೋದು? ನಮ್ಮ ಸ್ಟುಪಿಡಿಟಿ, ನಮ್ಮ ಮೂರ್ಖತನವೇ ನಮ್ಮ ಆನಂದಕ್ಕೆ ಅಡ್ಡ ಬರ್ತಾ ಇರೋದು. ನಮ್ಮ ಕೊಳಕುತನ, ನಮ್ಮ ಮೂರ್ಖತನ, ನಮ್ಮ ಚಾಡಿ ಹೇಳೋ ಬುದ್ಧಿ, ನಮಗೆ ಹೊಟ್ಟೆ ಉರಿ, ಈ ಥರ ಕಾಮ ಕ್ರೋಧಗಳು ಎಲ್ಲವೂ ನಮ್ಮ ಆನಂದವನ್ನು ಕೆಡಿಸ್ತಾ ಇದೆ. ಅದನ್ನೆಲ್ಲ ನಾನು ತ್ಯಜಿಸಬೇಕು. ಇಷ್ಟ ಇಲ್ಲದೆ ಇರೋದು, ಕಷ್ಟ ಆಗಿದ್ದ ಸಂದರ್ಭಗಳು ಅಥವಾ ಎಷ್ಟೋ ಅನಾವಶ್ಯಕವಾದ ಸಂಬಂಧಗಳು, ಇವೆಲ್ಲವೂ ನನಗೆ ಆನಂದವನ್ನು ಕೆಡಿಸ್ತಾ ಇದೆ, ಎಲ್ಲವನ್ನೂ ತ್ಯಜಿಸ್ತೀನಿ ಅನ್ನೋಕ್ಕಿಂತ ಬೇರೆ ರಿನೌನ್ಸಿಯೇಷನ್ ಇಲ್ಲ, ಇದಕ್ಕಿಂತ ಬೇರೆ ಸನ್ಯಾಸ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇನ್ ಅವೇರ್ನೆಸ್ ಅಂತ ಇದು. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಇನ್ ಅವೇರ್ನೆಸ್ ಇದೇ ರಿನೌನ್ಸಿಯೇಷನ್ ಆದಾಗ ನಾವು ಯಾವ ರೀತಿ ನೋಡಬೇಕು, ನೋಡಿದಾಗ ಪ್ರತಿಯೊಂದು ಮಾಯೆನಲ್ಲಿ ಬಂದು ಹೋಗಿ ಮಾಡ್ತಿರುತ್ತೆ. ನಾವು ಸುಮ್ಮನೆ ಒಂದ್ಸತಿ ನೋಡಿದಾಗ ಕಾಣುತ್ತೆ, ಆಮೇಲೆ ನಾವು ಇದೇ ಅನ್ಕೊಳ್ತೀವಿ, ಅಲ್ಲಿ ಇರಲ್ಲ. ಅದಕ್ಕೆ ನಾವು ನೋಡಬೇಕಾದ್ರೆ ಒಂದ್ಸತಿ ಅಲ್ಲ, ಇನ್ನೊಂದು ಸತಿ ಅಲ್ಲ, ಮತ್ತೊಂದು ಸತಿ ಅಲ್ಲ, ಪದೇ 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 ನೋಡ್ತಾನೆ ಇರಬೇಕು. ಅವಾಗ ಅದು ಹೀಗಾಗ್ತಾ ಇರೋದು ಕಾಣುತ್ತೆ, ಎಲ್ಲ ಬಂದು ಹೋಗ್ತಾ ಇರೋದು, ಈವನ್ ನನ್ನ ದೇಹನೂ ಬಂದು ಹೋಗ್ತಾ ಇರೋದು. ನಾವು ಕರೆಕ್ಟಾಗಿ ನೋಡೋದ್ರಲ್ಲಿ ಇರೋದು, ಅರಿವಿನ ಕಣ್ಣಿಂದ ನೋಡಿದಾಗ ಎಲ್ಲವೂ ಕೂಡ ತಾನೇ ತಾನು ಇಟ್ ಡ್ರಾಪ್ಸ್ ಬೈ ಇಟ್ ಸೆಲ್ಫ್. ದೇರ್ ಇಸ್ ನೋ ನೀಡ್ ಟು ಡ್ರಾಪ್ ಎನಿಥಿಂಗ್. ತಾನೇ ತಾನು ಬಿಟ್ಟು ಹೋಗುತ್ತೆ. ನಮಗೆ ಗೊತ್ತಾಗ್ಬಿಡುತ್ತೆ ಇದು ಸುಳ್ಳು, ಇದು ಮಾಯೆ, ಇದು ಇಷ್ಟೇ ಅಂತ ಗೊತ್ತಾದಾಗ ಎಲ್ಲ ಮಾಯ ಆಗೋಗುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕಾಗಿರೋದು. ಅದಕ್ಕೆ ಒಂದು ವರ್ಡ್ ಇದೆ, ಸಿನ್ ಅಂತ. ಯಾವುದು ಪಾಪ? ಸಿನ್ ಅಂದರೆ ಕೊಲೆ ಮಾಡೋದು ಅಂತಲ್ಲ, ಅದು ಡೂಯಿಂಗ್ ಥಿಂಗ್ಸ್ ಇನ್ ಯುವರ್ ಆಬ್ಸೆನ್ಸ್ ಅಂತ, ನಾಟ್ ಬೀಯಿಂಗ್ ಪ್ರೆಸೆಂಟ್ ಅಂತ. ಇದು ಸಿನ್. ಎಲ್ಲಿ ಅರಿವಲ್ಲಿ ಇಲ್ಲ, ಅರಿವಿಲ್ಲದೆ ಮಾಡೋದೆಲ್ಲವೂ ಸಿನ್. ಯಾವಾಗ ನಾವು ಯಾವಾಗಲೂ ಅನ್ಕಾನ್ಷಿಯಸ್ ಆಗಿರ್ತೀವಿ. ಅನ್ಕಾನ್ಷಿಯಸ್ ಅಂದರೆ ನನ್ನ ವಿಚಾರದಲ್ಲಿ ಕಾನ್ಷಿಯಸ್ ಆಗಿಲ್ಲದೆ ಇರೋದಲ್ಲ, ಮೂರ್ಛೆ ಅಂತ. ಮೂರ್ಛೆ ಇರೋದು ಅಂದರೆ ಡ್ರಗ್ ಅಡಿಕ್ಟ್ ಥರ ಓಡಾಡ್ಕೊಂಡಿರ್ತೀವಿ. ಅದಕ್ಕೆ ನಾ ಹೇಳ್ತಾ ಇರೋದು, ಇದಕ್ಕೆ ಔಷಧಿ ಒಂದೇ ಒಂದಿದೆ. ಈ ಡ್ರಗ್ ಅಡಿಕ್ಟ್ ಥರ ಓಡಾಡ್ತಿದ್ರೆ ಧ್ಯಾನ ಒಂದೇ ರಿಲಿಜನ್, ಧ್ಯಾನ ಒಂದೇ ಧರ್ಮ. ಎಲ್ಲ ಧರ್ಮನೂ ಕೂಡ ಆಲ್ಕೋಹಾಲ್ಗೆ, ಡ್ರಗ್ಗೆ ಎಗೇನ್ಸ್ಟ್ ಆಗಿದ್ರು ಕೂಡ ಯಾವ ಧರ್ಮನೂ ಈ ಅನ್ಅವೇರ್ನೆಸ್ನ ಅದನ್ನು ಕಳಿಯೋದಕ್ಕೆ ಯಾವ ಔಷಧಿನೂ ಇಲ್ಲ. ಧ್ಯಾನ ಒಂದೇ ಇರೋದು. ಇಲ್ಲದೆ ಇದ್ರೆ ನಾವು ಅನ್ಅವೇರ್ ಆಗಿದ್ರೆ ಎಲ್ಲ ದುಃಖ ಕಷ್ಟ ಎಲ್ಲ ಬಂದಿರೋದು ನಮ್ಮ ಮೂರ್ಛೆತನದಿಂದ. ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ, ಹಾಗಿರ್ತೀವಿ. ನಾ ಹೇಳೋದು ಜೀವನನ ಪೂರ್ತಿ ಜೀವಿಸ್ಬೇಕು ಅಂತ. ಪೂರ್ತಿ ಅಯ್ಯೋ ಇರಲಿ, ಹೇಗಾದರೆ ಆಗಲಿ, ನಡೆದ್ರೆ ನಡೀಲಿ, ಹೇಗಿದ್ದೀರಾ ಅಂತ ಒಂದು ಲೊಚ್ಚುಗುಟ್ಬಿಟ್ಟು ಇಷ್ಟೇ ಜೀವನ. ನೋ, ಡೋಂಟ್ ಟೇಕ್ ಇಟ್ ಪ್ಯಾಸಿವ್ಲಿ. ನೀವು 0 ಆಗಿ ಕರಗಿ, ಅವಾಗ ಪರಿವರ್ತನೆ ಆಗುತ್ತೆ. ಇಲ್ಲ 100 ಆಗಿ ಕರಗಿ ಪರಿವರ್ತನೆ ಆಗುತ್ತೆ. ಲ್ಯೂಕ್ ವಾರಮ್ ಅಂತಾರೆ. ಈ ನೋಡಿ, ಬೆಚ್ಚಗಿನ ನೀರು, ಉಗಿರು ಬೆಚ್ಚ ನೀರಲ್ಲಿ ಸ್ನಾನ ಮಾಡಿದ್ರೆ ಚೆನ್ನಾಗೇ ಇರಲ್ಲ, ಆಹ್ಲಾದಕರವಾಗೇ ಇರಲ್ಲ. ಒಂದು ಬಿಸಿನೀರಿರಬೇಕು, ಒಂದು ತಣ್ಣೀರಿರಬೇಕು. ಎರಡೂ ಇಲ್ಲ, ಹಂಗಾಗಬಾರ್ದು. ಏನಾದ್ರು ಪರಿವರ್ತನೆ ಆಗಬೇಕಾದ್ರೆ 0ನಲ್ಲಿ 100ಅಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಪರಿವರ್ತನೆ ಆಗದೆ ಇದ್ರೆ ನಾವು ಮಧ್ಯದಲ್ಲಿ ಇರ್ತೀವಲ್ಲ, ಮೂರ್ಛೆ ಬಂದಂಗೆ ಇರ್ತೀವಿ. ಆವಾಗ ಎಲ್ಲ ಕೂಡ ನಮ್ಮ ದೇಹನೇ ಒಂದು ದಿಕ್ಕಲ್ಲಿ ಹೋಗ್ತಾ ಇರುತ್ತೆ, ಏನೋ ಕೆಲಸ ಮಾಡಿಕೊಂಡು. ಆದರೆ ಮನಸ್ಸು ಇನ್ನೆಲ್ಲೋ ಅದಕ್ಕೆ ವಿರುದ್ಧವಾಗೇ ಇರುತ್ತೆ. ಬುದ್ಧಿ ನೋಡಿದ್ರೆ ರಿಯಾಕ್ಷನ್, ಅಹಂಕಾರ ನೋಡಿದ್ರೆ ಹಠ, ಛಲ. ಪಾಪ ಆತ್ಮಕ್ಕೆ ಎಲ್ಲ ಗೊತ್ತಿದ್ರೂ ಕೂಡ ಅದು ನಿಸ್ಸಹಾಯಕ ಆಗ್ಬಿಡುತ್ತೆ. ಇದನ್ನೇ ಹೇಳೋದು, ಒಡೆದು ಕನ್ನಡಿ ಥರ ಆಗ್ಬಿಡುತ್ತೆ ಜೀವನ, ಚೂರು ಆಗ್ಬಿಡುತ್ತೆ. ಇದು ಅನ್ಅವೇರ್ನೆಸ್ ಅಂತ ಹೇಳೋದು. ಈ ಸ್ಥಿತಿನಲ್ಲಿ ಇರಬಾರ್ದು, ಪ್ಯಾಸಿವ್ ಆಗಿರಬಾರ್ದು, ನಾವು ಆಕ್ಟಿವ್ ಆಗಿರಬೇಕು, 100% ಜೀವನ ಮಾಡಬೇಕು. ಎಲ್ಲಿ ನಾವು ಇಲ್ಲ, ಅರಿವಿಲ್ಲ, ಅದೇ ಪಾಪ. ನಾವು ಎಲ್ಲಿರಬೇಕು ಅಲ್ಲಿದ್ರೇನೆ ಪುಣ್ಯ, ಅದೇ ಪುಣ್ಯ. ಪಾಪ ಅಂದರೆ ಇಷ್ಟೇನೆ, ನಾವು ಅಲ್ಲಿಲ್ಲ. ನಾವು ನಮ್ಮ ಕೈನಲ್ಲಿ ಆಗಿದ್ದು ಮಾಡದೇ ಇರೋದು ಪಾಪ. ಕೈಲಾಗಿದ್ದು ಮಾಡಿಬಿಡ್ಬೇಕು. ಎಲ್ಲ ಇರಬೇಕು, ಅಲ್ಲಿ ಇರಬೇಕು, ಅಲ್ಲಿ ಇಲ್ಲದೆ ಇದ್ರೆ ಪಾಪ. ಅದಕ್ಕೆ ಮಿಸ್ ಅಂದಾಗಲೇ ಆ ವರ್ಡ್ ಮಿಸ್ ಅನ್ನೋದು ಬರುತ್ತಲ್ಲ, ಅದು ಸಿನ್ ಅನ್ನೋ ಪದಕ್ಕೆ ಅರ್ಥ ಅದು. ಅದಕ್ಕೆ ಮಿಸ್ ಫಾರ್ಚೂನ್, ಮಿಸ್ ಕಾಂಡಕ್ಟ್ ಎಲ್ಲ ಮಿಸ್ ಬರೋದು. ಯಾಕೆಂದರೆ ನಾವಲ್ಲಿ ಇಲ್ಲದೆ ಇರೋದೇನೆ ಅದು ಪಾಪ ಅಷ್ಟೇ, ಇನ್ನೇನು ಪಾಪ ಅಂದರೆ ಅಲ್ಲ ಅರ್ಥ. ಹೀಗೆ ನಾವು ಜೀವನನ ನೋಡ್ಕೊಳ್ತಾ ಇದ್ರೆ, ಇಂಟ್ರೋಸ್ಪೆಕ್ಟ್ ಮಾಡ್ತಾ ಇದ್ರೆ, ಇನ್ನೂ ಆ ಅವಸ್ಥಾತ್ರಯದಲ್ಲಿ ಇನ್ನೇನೇನು ಥರದಲ್ಲಿ ನಾವು ಅದನ್ನು ತಿಳ್ಕೊಂಡು ಸತ್ವಕ್ಕೆ ಬಂದು ಅರಿವಿನ ಆ ಒಂದು ಸ್ಥಿತಿನಲ್ಲಿ ನಾವು ಯಾವ ರೀತಿ ನಮ್ಮ ಪಾತ್ರಗಳನ್ನು ಮಾಡಬೇಕು ಅದನ್ನು ಮುಂದುವರಿಸ್ತೀವಿ ನಾಳೆ.